ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬನ್ನಗೋಳು. ನೀವು ನೋಡ್ತಾ ಇರೋದು 24. ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ಇವರು ಬೆಳಗಾವಿಯಲ್ಲಿ ಅಭಿನಯ ಸಮೇತ ರಂಗ ಸಂಗೀತ ತರಬೇತಿ ಕಾರ್ಯಾಗಾರವನ್ನು ನಡೆಸ್ತಾ ಇದ್ದಾರೆ. ಈ ಕಾರ್ಯಾಗಾರ ಬಸವರಾಜ ಕಟ್ಟೆಮನಿ ಸಭಾಂಗಣದಲ್ಲಿ ನಡೀತಾ ಇದೆ. ವೃತ್ತಿ ರಂಗಭೂಮಿ ರಂಗ ಸಂಗೀತ ಕಾಣೆಯಾಗ್ತಿರ್ತಕ್ಕಂಥ ಇಂದಿನ ದಿನಗಳಲ್ಲಿ ಇವೆಲ್ಲವನ್ನು ಉಳಿಸುವ ನಿಟ್ಟಿನಲ್ಲಿ ರಂಗಾಯಣದ ನಿರ್ದೇಶಕರಾದಂಥ ಶ್ರೀ ಮಲ್ಲಿಕಾರ್ಜುನ ಕಡ್ಕೋಳ್ ಅವರು ಒಂದು ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಹಿಳೆಯರು ಈ ತರಬೇತಿಯಲ್ಲಿ ಭಾಗವಹಿಸಿ ರಂಗ ಸಂಗೀತವನ್ನು ಕಲಿತಾ ಇದ್ದಾರೆ. ಆಗಸ್ಟ್ 8ರಂದು ಈ ಕಾರ್ಯಾಗಾರದ ಸಮಾರಂಭ ಇದ್ದು, ಅಲ್ಲಿ ಈ 15 ದಿನಗಳಲ್ಲಿ ಕಲಿತಂಥ ಒಂದು ರಂಗ ಸಂಗೀತವನ್ನು ಅಭಿನಯ ಸಮೇತ ಈ ಅಭ್ಯರ್ಥಿಗಳು ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ. ಇವತ್ತಿಗೆ ಈ ಕಾರ್ಯಾಗಾರ ಪ್ರಾರಂಭವಾಗಿ 5 ದಿನವಾಯಿತು. ಈ ಕಾರ್ಯಾಗಾರದ ಸಂಚಾಲಕರಾದಂಥ ಶ್ರೀ ನಟರಾಜ್ ಅವರ ಒಂದು ಆಹ್ವಾನದ ಮೇರೆಗೆ ಬೆಳಗಾವಿ ಜಿಲ್ಲಾಧಿಕಾರಿಗಳಾದ ಶ್ರೀ ಮಹಮ್ಮದ್ ರೋಷನ್ ಅವರು ಇವತ್ತು ಈ ಕಾರ್ಯಾಗಾರಕ್ಕೆ ಭೇಟಿ ಕೊಟ್ಟು ಭಾಳಷ್ಟು ಸಂತೋಷವನ್ನು ವ್ಯಕ್ತಪಡಿಸಿದರು. ವೃತ್ತಿ ರಂಗಭೂಮಿ ರಂಗ ಸಂಗೀತ ಮರೆಯಾಗ್ತಿರ್ತಕ್ಕಂಥ ಇಂದಿನ ದಿನದಲ್ಲಿ ವೃತ್ತಿ ರಂಗಭೂಮಿ ರಂಗಾಯಣದ ಈ ಒಂದು ಕಾರ್ಯ ಭಾಳಷ್ಟು ಶ್ಲಾಘನೀಯ. ಇವತ್ತು ಎಲ್ಲರೂ ಸಂಗೀತ ಕಲಿಬೇಕು, ನಾನು ಕೂಡ ಬಂದು ಈ ಸಂಗೀತವನ್ನು ಕಲಿತೀನಿ, ನನಗೆ ಇದು ತುಂಬ ಆಸಕ್ತಿ ಇದೆ ಅಂತೇಳಿ ಸುಮಾರು 20 ನಿಮಿಷಗಳ ಕಾಲ ಕುಳಿತು ಅವರು ಆ ರಂಗ ಸಂಗೀತವನ್ನು ಆಲಿಸಿದರು. ಈ ಕಾರ್ಯಾಗಾರಕ್ಕೆ ಶುಭವಾಗಲಿ. ರಂಗ ಸಂಗೀತನ ಉಳಿಸುವ ನಿಟ್ಟಿನಲ್ಲಿ ರಂಗಾಯಣ ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾವತ್ತೂ ಯಶಸ್ವಿಯಾಗಲಿ ಅಂತ ಈ ಶಿಬಿರಕ್ಕೆ ಅವರು ಶುಭವನ್ನು ಹಾರೈಸಿದರು. ಹಾಡ್ತಾ ಇರುವಾಗ ಅವ್ರಿಗೆ ಮೀನಿಂಗ್ ಗೊತ್ತಾ? ಕನ್ನಡ ಗೊತ್ತಿತ್ತು, ಇದೆ ಸ್ವಲ್ಪ ಮತ್ತೆ ಕಲಿಬೇಕು. ಓಕೆ, ಥ್ಯಾಂಕ್ ಯು. ಮತ್ತೆ ಬರ್ತೀನಿ. ಏನು ಎಂಜಾಯ್ ಮಾಡಲಿಕ್ಕೆ ಎಲ್ಲೆಲ್ಲಿ ನನಗೆ ಅವಕಾಶ ಸಿಗ್ತಾ ಇರುತ್ತೆ, ಹಾಡ್ತಾ ಇರ್ತಾರೆ, ಅಲ್ಲೆಲ್ಲಿ ಸ್ವಲ್ಪ ಫಿಟ್ಟಿಂಗ್ ಮಾಡ್ತಾ ಇರ್ತೀನಿ. ಆಕ್ಚುಲಿ ನನಗೆ ಈ ತರ ಸಂದರ್ಭಗಳು ಬಹಳ ಇಷ್ಟ. ಅಲ್ಲಿ ಸ್ಟೇಜ್ ಅಲ್ಲಿ ಅರ್ಧ ಬರೇ ಇದರಲ್ಲಿ ಹೋಗ್ಬಿಡುತ್ತೆ, ನೀವು ಫಾರ್ಮ್ಯಾಲಿಟೀಸ್. ಬಟ್ ಈ ತರ ಕ್ಲೋಸ್ಡ್ ಗ್ರೂಪ್ ಇದ್ದಾಗ ನೋಡಿ, ಫಾರ್ ದಿ ಫಸ್ಟ್ ಟೈಮ್ ಆಕ್ಚುಲಿ ಸನ್ನಿವೇಶ ಏನಿತ್ತು, ಲಿರಿಕ್ಸ್ ಏನಿತ್ತು, ಮತ್ತೆ ಇದರಲ್ಲಿ ಎಷ್ಟು ಜನ ಕಲ್ತಿದ್ದಾರೆ, ಯಾರಿಗೆ ಆಸಕ್ತಿಯಿಂದ ಹಾಡ್ತಾ ಇದ್ದಾರೆ, ಇಷ್ಟೆಲ್ಲ ಕೇಳಿ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ. ಈ ಸಂದರ್ಭಗಳು ನನಗೆ ಇಷ್ಟ. ಥ್ಯಾಂಕ್ ಯು. ಇಟ್ಸ್ ಆಲ್ವೇಸ್ ಅ ಪ್ಲೆಷರ್ ಟು ಮೀಟ್ ಆಲ್. ಸರ್, ಒನ್ ಥಿಂಗ್ ಸರ್, ಈಗಿನ ಕಾಲದಲ್ಲಿ ಈಗಿನ ಯುವಕರಲ್ಲಿ ಈ ಸಂಗೀತದ ಇಚ್ಛಾಶಕ್ತಿನ ಕಡಿಮೆ ಆಗ್ತಾ ಇದೆ. ಎಲ್ಲ ಕಡೆ ವೆಸ್ಟರ್ನ್ ಮ್ಯೂಸಿಕ್ ಇರಲಿ, ಹಿಂದೂಸ್ತಾನಿ ಮ್ಯೂಸಿಕ್ ಇರಲಿ, ಇರೋದು ಕರ್ನಾಟಕ ಬಿಟ್ಟರೆ ಇರೋದು 13 ನೋಟ್ಸ್. ಆ 13 ನೋಟ್ಸ್ ಒಂದ್ಸತಿ ನಿಜವಾಗಿ ಇಂಟರ್ನಲೈಸ್ ಆಗಿ ಮೆಮರಿನಲ್ಲಿ ಸೆಟ್ ಆಗಿದೆ ಅಂದರೆ ಯಾವ ನೋಟ್ ಎಲ್ಲಿದೆ, ಎವ್ರಿಥಿಂಗ್ ಎಲ್ಸ್ ಇಸ್ ಓನ್ಲಿ ಪರ್ಮ್ಯೂಟೇಷನ್ ಕಾಂಬಿನೇಷನ್. ಇದು ಸ್ವಲ್ಪ ಸೈನ್ಸ್ ರೂಪದಲ್ಲಿನೂ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಅಂದರೆ ಬಹುಶಃ ಈ ಟೆಕ್ನಾಲಜಿ ಜನ್ರೇಷನಲ್ಲಿ ಉತ್ಸುಕತೆ ಬರೋ ಸಾಧ್ಯತೆಗಳು ಇದ್ದಾವೆ. ಅದರ್ವೈಸ್ ಮ್ಯೂಸಿಕ್ ಈಸ್ ಆಲ್ವೇಸ್ ಕಂಬೈನಿಂಗ್ ಫೋರ್ಸ್. ಯಾವುದೇ ಜಾತಿ, ಧರ್ಮ, ಕುಲ, ಭೇದ ಭಾವನೆಗಳು ಇಲ್ಲದ ಒಂದು ಕನೆಕ್ಟಿಂಗ್ ಫ್ಯಾಕ್ಟರ್ ಯಾವಾಗಲೂ ನನ್ನ ಪ್ರಕಾರ ಸಂಗೀತ. ಸೊ ಇವತ್ತು ಬಹಳ ಖುಷಿ ಆಗುತ್ತೆ. ಬೆಸ್ಟ್ ಬಟ್ ಅದರಲ್ಲಿ ಸರ್ 14 ಜನರಲ್ಲಿ 14 ಜನರು ಹೆಣ್ಮಕ್ಕಳೇ ಇದ್ದಾರೆ. ಗಂಡು ಮಕ್ಕಳಲ್ಲಿ ಅಂತೂ ಅಷ್ಟೇ ಇಂಟ್ರೆಸ್ಟ್ ಇಲ್ಲ. ನಾನು ಇವ್ರ ಜೊತೆ ಒಂದು ಹಾಡು ಹಾಡ್ತೀನಿ, ಎಲ್ಲ ಗಂಡು ಮಕ್ಕಳು ಬರ್ತಾರೆ. ಕೇಳಿದ್ದೀರಿ ಸರ್ ನೀವು ಹಾಡು? ಓಕೆ ಸರ್. ಮೇಡಮ್ ಜೋಶಿ ಮೇಡಮ್ ನನಗೆ ಸ್ವಲ್ಪ ಕಲಿಸ್ಕೊಡ್ರಿ, ನಾನು ಬರ್ತೀನಿ, ಟೈಮ್ ತಗೊಂಡು ಬರ್ತೀನಿ. ಅಷ್ಟೆಲ್ಲ ಆಗಲ್ಲ. ಬಟ್ ಈಗ ನಾನು ಬೇಸಿಕ್ ಐ ಅಂಡರ್ಸ್ಟ್ಯಾಂಡ್ ದ ನೋಟ್ಸ್ ಆ್ಯಂಡ್ ಬೇಸಿಕ್ ರಾಗಗಳು ಐ ಕ್ಯಾನ್ ಡೂ ಪರ್ಮ್ಯೂಟೇಷನ್ಸ್. ಬಟ್ ಅಭ್ಯಾಸ, ಸಾಧನೆ ಮಾಡೋದು, ರಿಯಾಜ್ ಬೇಕು. ಸೊ ವಿತೌಟ್ ರಿಯಾಜ್ ದೇರ್ ಇಸ್ ನಥಿಂಗ್, ಕಂಟ್ರೋಲ್ ಬರೋದು. ಸೊ ಈಗ ಇನ್ಸ್ಟ್ರೂಮೆಂಟಲ್ಲಿ ಅವ್ರು ಏನು ಪ್ಲೇ ಮಾಡ್ತಾ ಇದ್ದಾರೆ, ಅದೇ ಮುರ್ಕಿ ನೀವು ವೋಕಲಲ್ಲಿ ಮಾಡಬೇಕಂದ್ರೆ ರಿಪೀಟೆಡ್ ಪ್ರಾಕ್ಟೀಸ್ ಮಾಡಬೇಕು. ಬಟ್ ಸೊ ನೈಸ್. ಐ ಆಮ್ ವೆರಿ ಗ್ಲಾಡ್ ಐ ಮೆಟ್ ಯು. ಓಕೆ ಸರ್, ಥ್ಯಾಂಕ್ ಯು. ಮಾಲ್ಕೋನ್ಸ್.
ಒಂದು ದಿನ ಆದರೂ ಬಂದು ಒಂದು ಸ್ವಲ್ಪ ಮಕ್ಕಳ ಜೊತೆಗೆ ಎಂಕರೇಜ್ ಮಾಡಿ ಸರ್. ಬರ್ತೀನಿ. 8ನೇ ತಾರೀಕು. ನಾನು ಎಂಕರೇಜ್ ಬಿಡ್ರಿ, ನಾನು ಕಲಿಬೇಕು. ಓಕೆ ಓಕೆ ಥ್ಯಾಂಕ್ ಯು. ದೇರ್ ಇಸ್ ನೋ ಎಂಡ್ ಟು ಲರ್ನಿಂಗ್. ಓಕೆ ಓಕೆ ಇಂಟ್ರೆಸ್ಟ್ ಇರಬೇಕಷ್ಟೇ. ಬರ್ತೀನಿ. Okay. ಐ ರಿಯಲಿ ಕಮ್. ಓಕೆ ಸರ್ ಥ್ಯಾಂಕ್ ಯು. Oh wow, very nice. Such a. I'll come and meet you also. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಂ, ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ಸದಾ ನೋಡ್ತಾ ಇರಿ 24. ನಮಸ್ಕಾರ.